ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ಸೂಪರ್ ರೆಸಿಪಿ ಒಟ್ಟಿಗೆ ಬಂದಿದ್ದೀನಿ. ಏನಪ್ಪಾ ಅಂತ ಅಂದ್ರೆ ನಾಟಿ ಕೋಳಿ ಸಾಂಬಾರ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ರೀತಿ ಒಂದ್ಸಲ ಟ್ರೈ ಮಾಡಿದ್ರೆ ತುಂಬಾ ಇಷ್ಟಪಡ್ತೀರಾ. ಇನ್ನು ಯಾರು ನಮ್ಮ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಮೊದಲಿಗೆ ನಾನು ಒಂದು ನಾಟಿ ಕೋಳಿನ ಸುಡ್ಸ್ಕೊಂಡು ತಗೊಂಡಿದ್ದೀನಿ ನೋಡಿ. ಇಲ್ಲಿ ಅದನ್ನ ನೀಟಾಗಿ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಚಿಕ್ಕದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡ್ಕೋಬೇಕು. ನಂತರ ಇದನ್ನೆಲ್ಲ ಕಟ್ ಮಾಡಿದ ಚಿಕನ್ ಎಲ್ಲಾನು ಒಂದು ಬೌಲ್ಗೆ ಹಾಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮಸಾಲೆ ರುಬ್ಬೋದಿಕ್ಕೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡಿದ್ದೀನಿ. ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ತುಂಬಾ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೋಬಾರ್ದು, ರುಬ್ಬೋದಿಕ್ಕಲ್ವಾ, ಸ್ವಲ್ಪ ದಪ್ಪಕ್ಕಿದ್ರು ನಡೆಯುತ್ತೆ. ನೋಡಿ, ಸ್ವಲ್ಪ ದಪ್ಪಕ್ಕೆನೆ ಕಟ್ ಮಾಡ್ಕೋತಾ ಇದ್ದೀನಿ. ಮೂರು ಮೀಡಿಯಂ ಸೈಜ್ ಈರುಳ್ಳಿ ಆದ್ರೆ ಸಾಕಾಗುತ್ತೆ. ಮತ್ತೆ ಒಂದು 3ರಿಂದ 4 ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ. ಮತ್ತೆ 1.5 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೋತಾ ಇದ್ದೀನಿ. ಇದೆಲ್ಲ ಒಂದು ಮಸಾಲೆ ಖಾರ ರುಬ್ಬೋದಿಕ್ಕೆ. ಮತ್ತೆ 1 ಹಿಡಿಯಷ್ಟು ಕೊತ್ತಂಬರಿನ ಸೊಪ್ಪನ್ನ ತೊಳ್ಕೊಂಡು ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಕಟ್ ಮಾಡಿಟ್ಟಿರೋ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿನ ಸೇರಿಸ್ಕೋಬೇಕು. ಇದಕ್ಕೆ ನೀರ್ ಹಾಕದೇನೆ ರುಬ್ಕೋಬೇಕು. ನುಣದಾಗಿ ರುಬ್ಕೋತಾ ಇದೀನಿ ನೋಡಿ. ಇದು ರುಬ್ಬಾಗಿದೆ. ಇವಾಗ ಕುಕ್ಕರ್ನ ಬಿಸಿ ಮಾಡಕ್ಕಿಟ್ಟು, ಕುಕ್ಕರ್ ಬಿಸಿ ಆದ್ಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆನೆ ಹಾಕಿ, ಎಣ್ಣೆ ಬಿಸಿ ಆದ್ಮೇಲೆ ರುಬ್ಬಿರೋ ಖಾರನ ಸೇರಿಸ್ಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದನ್ನ ನೋಡ್ತಾ ಇರ್ಬೋದು, ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗಿ. ಅದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಒಂದು 4ರಿಂದ 5 ನಿಮಿಷದಷ್ಟಾದ್ರೂ ಫ್ರೈ ಮಾಡ್ಕೋಬೇಕು ಇದನ್ನ. ನಂತರ ನಾನು ತೊಳೆದಿಟ್ಟಿರೋ ಚಿಕನ್ನ ಸೇರಿಸ್ಕೋತಾ ಇದ್ದೀನಿ. ಇದನ್ನ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು. ಅದು ಈ ಮಸಾಲೆ ಖಾರದಲ್ಲೇನೆ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಚಿಕನ್ದು ಮತ್ತೆ ಈರುಳ್ಳಿ ಬೆಳ್ಳುಳ್ಳಿದೆಲ್ಲ ಸ್ಮೆಲ್ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಮತ್ತೆ ಒಂದ್ ಸ್ವಲ್ಪ ಒಗ್ಗರಣೆಗೇನೆ 1 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದು ಒಗ್ಗರಣೆ ಆಗೋ ಅಷ್ಟರಲ್ಲಿ ಇನ್ನೊಂದು ಮಸಾಲೆ ರುಬ್ಬೋದಿಕ್ಕೆ 1 ಟೊಮೊಟೊ ಹಣ್ಣನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಟೊಮೊಟೊನ ಅದೇ ಜಾರ್ಗೆನೆ. ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಾನು ಎರಡೂನು ಈಕ್ವಲ್ ಆಗಿ ಸೇರಿಸ್ಕೊತೀನಿ. 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಆದ್ರೂ ಸಾಕು. ಮತ್ತೆ 1 ಲೋಟದಷ್ಟು ನೀರ್ನ ಸೇರಿಸ್ಕೊಂಡು ರುಬ್ಕೋಬೇಕು. ನುಣ್ಣದಾಗಿ ಇಲ್ಲಿ ರುಬ್ಬಿಟ್ಟಿದ್ದೀನಿ. ಇದನ್ನು ಹಸಿ ಸ್ಮೆಲ್ ಹೋಗೋವರೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡ್ತಾ ಇರ್ಬೋದು ನೀವು. ನಂತರ ನಾನು ಇದಕ್ಕೆ ರುಬ್ಬಿಟ್ಟಿರೋ ಖಾರನ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಂತರ ಜಾರ್ಗೂನು ಸ್ವಲ್ಪ ಖಾರ ಎಲ್ಲ ಇರುತ್ತಲ್ವಾ, ಅದಕ್ಕೂ ನೀರ್ ಸೇರಿಸ್ಕೊಂಡು ಅದಕ್ಕೆ ಈ ಕುಕ್ಕರ್ಗೆ ನೀರ್ ಸೇರಿಸ್ಕೊತಾ ಇದ್ದೀನಿ. ಜಾರಲ್ಲಿರೋ ಖಾರನೆಲ್ಲ ತೊಳೆದು. ಹಂಗೆ ಮಸಾಲೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ, ಸಾಂಬಾರ್ ಟೇಸ್ಟ್ ಬರಲ್ಲ. ಇದು 1 ವಿಷಲ್ ಬರೋ ಅಷ್ಟರಲ್ಲಿ, ನಾನು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಬರೋ ಅಷ್ಟರಲ್ಲಿ ಇನ್ನೊಂದು ಮಸಾಲೆನ ರುಬ್ಕೋತಾ ಇದೀನಿ. 1 ದೊಡ್ಡ ಹೋಳಷ್ಟು ಕಾಯಿನ ಕಟ್ ಮಾಡ್ಕೋತಾ ಇದೀನಿ. ನೀವು ಕಟ್ ಮಾಡಲ್ಲ ಅಂದ್ರೆ ತುರ್ದುನು ಸೇರಿಸ್ಕೋಬಹುದು. ನಾನು ಕಟ್ ಮಾಡಿ ಗ್ರೈಂಡರ್ ಅಲ್ಲಿ ಹಂಗೇನೆ ಒಂದ್ ಸ್ವಲ್ಪ ರುಬ್ಕೋತೀನಿ. ಇದನ್ನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ನೀರ್ ಹಾಕ್ತೀನಿ. ಹಂಗೆ ತರ್ತರಿಯಾಗಿ ರುಬ್ಬಿದೀನಿ. ತರ್ತರಿಯಾಗಿ ರುಬ್ಬಿದ ನಂತರ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಹುರುಗಡಲೆನ ಸೇರಿಸ್ಕೊತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಹುರುಗಡಲೆನ ಸೇರಿಸ್ಕೋಬೇಕು ಇದಕ್ಕೆ. ನಂತರ ಒಂದು ಪ್ಲೇಟ್ ನ ತಗೊಂಡು ಅದಕ್ಕೆ 4ರಿಂದ 5 ಪೀಸ್ ಚಕ್ಕೆ,
ಮತ್ತೆ ಒಂದು 7-8 ಲವಂಗ, ಮತ್ತೆ ಒಂದು 1/2 ಟೇಬಲ್ ಸ್ಪೂನ್ ಗಸಗಸೆ, ಮತ್ತೆ ಒಂದು 4 ಏಲಕ್ಕಿ. ಇದನ್ನು ಎಲ್ಲ ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣದಾಗಿ ರುಬ್ಕೋಬೇಕು. ನೋಡಿ, ನುಣ್ಣದಾಗಿ ರುಬ್ಬಿದೀನಿ ನಾನು. ಈಗ ಮಸಾಲೆ ರುಬ್ಬೋ ಅಷ್ಟ್ರಲ್ಲೂ ಕುಕ್ಕರ್ ಒಂದು ವಿಷಲ್ ಬಂದು ಕುಕ್ಕರ್ ಆರಿದೆ. ಇವಾಗ ನೋಡ್ತಾ ಇರ್ಬೋದು. ಲಿಡ್ನು ಓಪನ್ ಮಾಡ್ತಾ ಇದ್ದೀನಿ. ನಂತರ ಇದೆಲ್ಲಾನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸ್ ಆನ್ ಮಾಡಬೇಕು. ಗ್ಯಾಸ್ ಆನ್ ಮಾಡಿ ಅದು ಚೆನ್ನಾಗಿ ಕುದಿದ್ಮೇಲೆ ಈ ಮಸಾಲೆನೇ ಒಂದು 70% ಬೆಂದಿರ್ಬೇಕು ಚಿಕನ್ನು. ಆ ನಂತರ ನಾವು ರುಬ್ಬಿರೋ ಕಾಯಿ ಮಸಾಲೆ ಖಾರನ ಸೇರಿಸ್ಕೋಬೇಕು. ಒಂದು 70% ಆ ಖಾರದಲ್ಲೇನೆ ಬೇಯಬೇಕು. ನಂತರ ಅದಕ್ಕೆ ಕಾಯಿನ ರುಬ್ಬಿರೋ ಖಾರನ ಹಾಕ್ತಾ ಇದ್ದೀನಿ. ಆ ಮಿಕ್ಸರ್ ಜಾರ್ಗುನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ರೀತಿ ಇದ್ರೆ ಸಾಕು ಸಾಂಬಾರ್. ನಾನು ಇಷ್ಟು ಸ್ವಲ್ಪ ತೆಳುವೋ ಅಲ್ಲ ಗಟ್ಟಿನೂ ಅಲ್ಲ, ಆ ಕನ್ಸಿಸ್ಟೆನ್ಸಿಗೆ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನಿಮ್ಗೆ ತುಂಬಾ ಗಟ್ಟಿ ಇತ್ತು ಅಂದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬಹುದು. ತುಂಬಾ ತೆಳುವಾಗೆಲ್ಲ ಮಾಡಕ್ ಹೋಗ್ಬಾರ್ದು. ನಾಟಿ ಕೋಳಿ ಸಾರನ್ನ ಅಷ್ಟು ಟೇಸ್ಟ್ ಆಗಿ ಬರಲ್ಲ. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ನಾನು ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿ ಇತ್ತು ಅಂತ ಸ್ವಲ್ಪ ತೆಳು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು ಸಾಂಬಾರು. ಸಾಂಬಾರಿದು ನೊರೆ ಎಲ್ಲ ಕಮ್ಮಿ ಆಗ್ಬೇಕು, ಅವಾಗ ಸಾಂಬಾರ್ ರೆಡಿ ಆಗಿದೆ ಅಂತ ಅರ್ಥ. ಈಗ ಕುದಿತಾ ಇದೆ ನೋಡಿ. ಇದ್ರ ನೊರೆ ಎಲ್ಲ ಕಮ್ಮಿ ಆಗ್ಬೇಕು, ಅವಾಗ ಸಾಂಬಾರ್ ರೆಡಿ ಆಗಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ನೊರೆ ಎಲ್ಲ ಕಡಿಮೆ ಆಗ್ತಾ ಇದೆ. ಸಾಂಬಾರ್ ಇನ್ನೂ ಚೆನ್ನಾಗಿ ಬೆಂದ್ಮೇಲೆ ಕಲರೂ ಚೇಂಜ್ ಆಗುತ್ತೆ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮೊದ್ಲು ನಾನು ಒಗ್ಗರಣೆಗೂ ಸ್ವಲ್ಪ ಉಪ್ಪನ್ನ ಸೇರಿಸಿದೆ. ಮತ್ತೆ ನೀವು ರುಚಿ ನೋಡ್ಕೊಂಡು ಉಪ್ಪನ್ನ ಸೇರಿಸ್ಕೋಬಹುದು. ನೋಡಿ, ನೊರೆ ಎಲ್ಲ ಕಮ್ಮಿ ಆಗಿದೆ. ಇವಾಗ ಸಾಂಬಾರ್ ರೆಡಿ ಆಗಿದೆ. ಲಾಸ್ಟ್ಗೆ ಸ್ವಲ್ಪ ಕಟ್ ಮಾಡಿ ಇಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸೂಪರ್ ಆಗಿ ನಾಟಿ ಕೋಳಿ ಸಾಂಬಾರ್ ರೆಡಿ ಆಗಿದೆ. ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ, ತುಂಬಾ ಇಷ್ಟ ಪಡ್ತೀರಾ. ಇದು ಮುದ್ದೆ ಅನ್ನಕ್ಕೆಲ್ಲ ಮಾಡಿಸಿದ ಕಾಂಬಿನೇಷನ್ ಅಂತ ಹೇಳ್ಬೋದು. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬೈ.